ಏಪ್ರಿಲ್ 15ರಂದು ಚುಂಚನಗಿರಿಯಲ್ಲಿ ಭೈರವೈಕ್ಯ ಮಂದಿರ ಉದ್ಘಾಟನೆ ಹಿನ್ನೆಲೆ ಆದಿಚುಂಚನಗಿರಿಯಲ್ಲಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದ ಶ್ರೀಗಳಿಂದ ಸುದ್ದಿಗೋಷ್ಠಿ. ಅಂದು ಪ್ರಧಾನಿ ಮೋದಿಯಿಂದ ಭೈರವೈಕ್ಯ ಮಂದಿರ ಹಾಗೂ ಬಾಲಗಂಗಾಧರನಾಥ ಶ್ರೀಗಳ ಗದ್ದುಗೆ ಉದ್ಘಾಟನೆ. ಈ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಲ್ಲ, ಇದು ಪಕ್ಷಾತೀತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಚ್ ಡಿ ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್, ಎನ್. ಚಲುವರಾಯಸ್ವಾಮಿ, ರಾಜ್ಯದ ಹಲವು ಸಚಿವರು, ಶಾಸಕರು ಭಾಗಿ. ಅಲ್ಲದೆ ಪ್ರಧಾನಿ ಮೋದಿ ಕೂಡ ಈ ಕಾರ್ಯಕ್ರಮಕ್ಕೆ ಬರುತ್ತಿರುವುದು ಹೆಮ್ಮೆಯ ವಿಷಯ. ಪ್ರಧಾನಿಯವರ ಆಗಮನದಿಂದ ಕ್ಷೇತ್ರದಲ್ಲಿ ಅಂದು ಹೆಚ್ಚಿನ ಭದ್ರತೆ. ಏಪ್ರಿಲ್ 15ರಂದು ಭಕ್ತರಿಗೆ ಮಧ್ಯಾಹ್ನ 1 ಗಂಟೆ ಬಳಿಕ ದರ್ಶನಕ್ಕೆ ಅವಕಾಶ. ಅಂದು ಶ್ರೀ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರುವವರು ಬೇಗನೆ ಬರುವಂತೆ ಮನವಿ ಮಾಡಿದ್ದಾರೆ. ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ, ಬಹಳ ಕಾಲದಿಂದ ಬಹು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂಥ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮ. ಪೂಜ್ಯ ಗುರು ಶ್ರೀ ಡಾಕ್ಟರ್ ಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ, ಶ್ರೀ ಕ್ಷೇತ್ರದ ಬಗೆಗೆ ನಾಡಿಗೆಲ್ಲ ತಿಳಿದಿರತಕ್ಕಂಥ ವಿಚಾರವೇ. ಸುಮಾರು 1800 ವರ್ಷಗಳಷ್ಟು ಇತಿಹಾಸವುಳ್ಳಂಥ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ನಾಥ ಪರಂಪರೆಯ ಪ್ರಮುಖ ಆಧ್ವರ್ಯ ಮತ್ತು ಸಂಸ್ಥಾಪಕ ಗುರು ಗೋರಕ್ಷನಾಥರು ತಪಸ್ಸನ್ನು ಮಾಡಿ ಈ ನಾಡನ್ನು, ಈ ಜಾಗವನ್ನು ಪುಣ್ಯಮಯಗೊಳಿಸಿದಂಥ ಪವಿತ್ರ ಕ್ಷೇತ್ರ ಇದು. ಗೋರಕ್ಷನಾಥರು ಮೊದಲನೇ ಜಗದ್ಗುರುಗಳಾಗಿ, ನಂತರದಲ್ಲಿ ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಯವರು 71ನೇ ಜಗದ್ಗುರು. 1800 ವರ್ಷಗಳ ನಂತರದಲ್ಲಿ 71 ಜಗದ್ಗುರುಗಳು, ಪ್ರಸ್ತುತ 72. ಆದರೆ ಪ್ರಮುಖವಾಗಿ 71ನೇ ಜಗದ್ಗುರುಗಳಾದ ನಮ್ಮ ಗುರುಗಳು ಆಧುನಿಕ ಕಾಲಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮಠಮಾನ್ಯಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು ಕಾಲದ ಅಗತ್ಯತೆಗೆ ಅನುಗುಣವಾಗಿ ಸೇವಾ ಕ್ಷೇತ್ರವನ್ನು ಬದಲಾಯಿಸಿಕೊಂಡಂಥವರು, ಬದಲಾಯಿಸಿ ಬೇರೆಯವರಿಗೆ ಮಾರ್ಗದರ್ಶಕರಾದಂಥವರು. ಪೂಜ್ಯಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 1974ರಲ್ಲಿ 71ನೇ ಪೀಠಾಧಿಕಾರಿಗಳಾಗಿ ಧರ್ಮದ ದೀಕ್ಷೆಯನ್ನು ಹೊತ್ತು ಹೊರಟಾಗ ಒಂದು ಸಂಸ್ಥೆಯು ಕೂಡ ಮಠದಲ್ಲಿರಲಿಲ್ಲ. ಒಂದು ಚಿಕ್ಕ ಆಧ್ಯಾತ್ಮಿಕ ಕೇಂದ್ರಕ್ಕಷ್ಟೇ ಮೀಸಲಾಗಿದ್ದಂಥದ್ದು. ಅಂಥ ಮಹಾನ್ ಗುರುಗಳು ಇಡೇ ಮೇಲಿನ ಬದುಕನ್ನು ಮುಗಿಸಿ ಹೋಗುವ ಸಂದರ್ಭಕ್ಕೆ ಸುಮಾರು 1,40,000ಕ್ಕಿಂತ ಹೆಚ್ಚಿನ ಮಕ್ಕಳು, 400ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ 9 ನವವಿಧದ ಸೇವಾ ಕ್ಷೇತ್ರವನ್ನು 9 ನಿಮ್ಸ್ ಆಫ್ ಸರ್ವಿಸಸ್ ಅಂತ ಹೇಳ್ತಾರೆ. ಅನ್ನ, ಅಕ್ಷರ, ಆರೋಗ್ಯ, ಅರಣ್ಯ, ಮಕ್ಕಳು, ರೈತರು. Puji Guruji initiated about 9 different services to the needs of the society. ಅಂಥ ಮಹಾನ್ ಗುರುಗಳು ಇಡೀ ಮೇಲೆ 69 ವರ್ಷಗಳ ಕಾಲ ಇದ್ದಂಥವರು. ಪೂಜ್ಯ ಗುರುಗಳು ದೇಹವನ್ನು ಬಿಟ್ಟು ಸುಮಾರು 13 ವರ್ಷಗಳಾಯಿತು. ಪೂಜ್ಯ ಗುರುಗಳು ಐಕ್ಯವಾದಂಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಶಿಲಾಮಯವಾಗಿರ್ತಕ್ಕಂಥ ನೂತನ ದೇವಾಲಯ ನಿರ್ಮಾಣ ಆಗಿದೆ. ಇದರ ದೇವಸ್ಥಾನದಲ್ಲಿ, ದೇಗುಲದಲ್ಲಿ, ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಈಗಾಗಲೇ ಮುಗಿದಿದ್ದಾವೆ. ಒಟ್ಟು ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮ 15ನೇ ತಾರೀಕು ಆಗೋದಿದೆ. ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಕಾಲಭೈರವೇಶ್ವರ ಸ್ವಾಮಿ ಮತ್ತು ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ನಾಡಿನ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಡೆಸಿಕೊಳ್ಳುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಸಕಲ ಭಕ್ತರು ಕೂಡ ಬಂದು ಭಾಗವಹಿಸಿ ಗುರುಗಳ ಮತ್ತು ಭೈರವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕೇಳಿಕೊಳ್ತೇವೆ. ಇದು 15ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ. ಇನ್ನು ನಾವು ಕೊಡ್ತಿರ್ತಕ್ಕಂಥ ಈ ಮಂದಿರದ ವಿಶೇಷತೆ ಬಹುಶಃ ನೀವು ಕೇಳೋದಕ್ಕೆ ಮುಂಚೆ ನಾನು ಹೇಳ್ತೀನಿ. ಮಧ್ಯದಲ್ಲಿ ಭೈರವೈಕ್ಯರಾಗಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ಆತ್ಮದ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ.
ಸಹಜವಾಗಿ ನಮ್ಮ ದರ್ಶನ ಶಾಸ್ತ್ರದಲ್ಲಿ ನಾನು ಅಂದರೆ ಆತ್ಮನಾಗಿರ್ತಕ್ಕಂಥವನು ಯಾರೇ ಆದರೂ 3 ದೇಹಗಳನ್ನು ಒತ್ತಿರ್ತಕ್ಕಂಥದ್ದು. ಸ್ಥೂಲವಾಗಿರ್ತಕ್ಕಂಥ ಒಂದು ಸ್ಥೂಲ ದೇಹ, ಮನ ಬುದ್ಧಿ ಚಿತ್ತ ಅಹಂಕಾರವನ್ನು ಹೊಂದಿರ್ತಕ್ಕಂಥ ಒಂದು ಸೂಕ್ಷ್ಮ ದೇಹ, ಅಜ್ಞಾನವಾಗಿರ್ತಕ್ಕಂಥ ಒಂದು ಕಾಸಲ್ ಬಾಡಿ, ಕಾರಣ ದೇಹ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನೀವು ನಮ್ಮ ಈ ದೇವಸ್ಥಾನವನ್ನು ನೋಡಿದ್ದೆ ಆದರೆ ಗರ್ಭಗುಡಿಯ ಮಧ್ಯದಲ್ಲಿ ಪೂಜ್ಯಗಳು ಆತ್ಮಸ್ವರೂಪದಲ್ಲಿ ಚೇತನ ರೂಪದಲ್ಲಿ ಇದ್ದಾರೆ. ಅದರ ನಂತರದ್ದು ಒಂದು ಕಾರಣ ದೇಹ ಆಯಿತು ಅಂದರೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೂಕ್ಷ್ಮ ದೇಹ, ಇನ್ನು ಹೊರಗಿನ ಕವಚ ಅದು ಸ್ಥೂಲ ದೇಹ. ಯಾವ ರೀತಿ ಪ್ರತಿಯೊಂದು ಚೇತನವೂ ಕೂಡ 3 ದೇಹಗಳನ್ನು ಹೊಂದಿರುತ್ತೋ ಅದೇ ರೀತಿ ನಮ್ಮ ಈ ಮಂದಿರವು ಕೂಡ, ಗುರುವಿನ ಮಂದಿರವು ಕೂಡ 3 ವಿವಿಧ ಆಲಯಗಳು. ಒಂದು ಕಾರಣ ದೇಹದ ರೂಪದಲ್ಲಿ ಏನು ಕೆಂಪು ಕಲ್ಲನ್ನು ನೋಡ್ತೀರಲ್ಲ ಅದು, ಎರಡನೆಯ ಪ್ರಕಾರದಲ್ಲಿ ಎರಡನೇದಲ್ಲಿ ಸೂಕ್ಷ್ಮ ದೇಹ, ಕೊನೆಯದು ಸ್ಥೂಲ ದೇಹ. ಇದರ ಜೊತೆಯಲ್ಲಿ 5 ಕೋಶಗಳ ಬಗ್ಗೆ ಕೂಡ ನಾವು ಹೇಳ್ತಿರ್ತೇವೆ. 3 ದೇಹಗಳಾಗುತ್ತೆ ಆದರೆ 5 ಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ, ಆನಂತರದಲ್ಲಿ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಆ 5 ಲೇಯರ್ಸ್ನು ಕೂಡ ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಇದನ್ನು ತಾವು ಕೂಡ ನೋಡಿದ್ರೆ ಅರ್ಥ ಆಗುತ್ತೆ. 3 ದೇಹಗಳ ಒಂದು ಪರಿಕಲ್ಪನೆ ಮತ್ತು 5 ಕೋಶಗಳ ಒಂದು ಕಾನ್ಸೆಪ್ಟ್, ಒಂದು ಕಲ್ಪನೆ, ಅಷ್ಟನ್ನು ಕೂಡ ಸಾಕಾರಗೊಳಿಸಿ ಇಲ್ಲಿ ನಮ್ಮ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನವನ್ನು, ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಹೊರಗೆ ಇರ್ತಕ್ಕಂಥ ಪ್ರಾಕಾರದಲ್ಲಿ ಬರ್ತಕ್ಕಂಥದ್ದು ನೀವು ನೋಡಿದರೆ ಒರಿಸ್ಸಾ ಕೊನಾರ್ಕ ಸೂರ್ಯ ಟೆಂಪಲ್ ನೀವು ನೋಡಿದ್ರಿ ಅಂತ ಭಾವಿಸ್ತಾರೆ. ನೋಡಿದ್ದೀರಾ? ಒರಿಸ್ಸಾದಲ್ಲಿ ಸೂರ್ಯ ಟೆಂಪಲ್ ಇದೆ, ಕೊನಾರ್ಕ ಈಸ್ಟರ್ನ್ ಗಂಗಾ ಡೈನೆಸ್ಟಿಯವರು ಕಟ್ಟಿದಂಥದ್ದು. ಅದರ ಒಂದು ಕಲೆಯನ್ನು ಕೂಡ ಹೊರಗಡೆ ನೋಡಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ಹೊಯ್ಸಳ, ಚಾಲುಕ್ಯ, ಚೋಳರು ಮತ್ತು ಗಂಗಾ ಸಾಮ್ರಾಜ್ಯದ ಈ ಒಟ್ಟು ಅಂದಿನ ಕಾಲದ ಶಿಲ್ಪಕಲೆಯನ್ನು ಆಧರಿಸಿ ಅದನ್ನು ಸಂಲಗ್ನಗೊಳಿಸಿರ್ತಕ್ಕಂಥ ಒಂದು ಮಂದಿರ ನಮ್ಮ ಶ್ರೀ ಗುರು ಭೈರವೈಕ್ಯ ಮಂದಿರ. ಈ ಒಂದು ಕಾರ್ಯಕ್ರಮ 15ನೇ ತಾರೀಕು 10 ಗಂಟೆಗೆ ಪ್ರಾರಂಭವಾಗಿದೆ. ನಾಡಿನ ಸಕಲ ಭಕ್ತಾದಿಗಳು ನಾವು ಕೇಳ್ಕೊಳ್ಳೋದು 9 ಗಂಟೆಯ ಒಳಗಡೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅವತ್ತು ಪ್ರಧಾನಮಂತ್ರಿಗಳು ಬರೋದರಿಂದ ಸಾಕಷ್ಟು ಭದ್ರತೆ ಇರೋದರಿಂದ ಸುಮಾರು ಒಂದು 4-5 ಗಂಟೆಗಳ ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಗುರುಮಂದಿರಕ್ಕೆ ಅವಕಾಶ ಸ್ವಲ್ಪ ನಿರ್ಬಂಧನೆ ಆಗಿರ್ತದೆ. ಪ್ರಧಾನಮಂತ್ರಿಗಳು ಸುಮಾರು 12-12:30ಗೆ ಬಿಟ್ಟ ನಂತರದಲ್ಲಿ 12:30 ನಂತರದಲ್ಲಿ ಮಧ್ಯಾಹ್ನ 12:30 ಗಂಟೆಯ ನಂತರದಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮತ್ತು ಗುರು ಭವನದ ದರ್ಶನ ಮತ್ತು ಒಟ್ಟು ಕ್ಷೇತ್ರದ ದರ್ಶನ ಮುಕ್ತವಾಗಿದೆ. ಅಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರುಗಳು ಇರೋದರಿಂದ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಸರ್ವರೂ ಕೂಡ ಉಚಿತವಾಗಿ ಮುಕ್ತವಾಗಿ ಬಂದು ಎಲ್ಲ ಗುರುದೇವತಾ ದರ್ಶನ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀ. ಇವಾಗ ಸಂದೇಶ ಕೊಡಬೇಕಾಗಿರುವಂಥದ್ದು, ಕೆಲವರಿಗೊಂದು ಭಾವನೆ ಇದೆ, 2-3 ದಿನಗಳ ಕಾಲ ದೇವಸ್ಥಾನಕ್ಕೆ ಅವಕಾಶ ಇರುವಂತೆ ಆಗುತ್ತೆ. ಅದಕ್ಕೆ ಸ್ಪಷ್ಟ ಸಂದೇಶವನ್ನು ತಿಳಿಸಬೇಕಾಗುತ್ತೆ. 15ನೇ ತಾರೀಕು ಮಧ್ಯಾಹ್ನ 12:30ವರೆಗೂ ನಿರ್ಬಂಧ ಇರುತ್ತೆ ಹೊರತು 12:30 ಮೇಲೆ ಮುಕ್ತವಾಗಿರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಮಾಹಿತಿ. ನೀವು ಕೇಳಿದ್ವಿ ಮೋದಿಜಿಯವರು ಬಂದ ನಂತರದಲ್ಲಿ ಹೋಗುವಷ್ಟು ಕಾಲ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅಂತ. ಶ್ರೀಗಿರಿ ತಪೋವನ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ತಪೋವನ ಇದೆ. ಆ ತಪೋವನದಲ್ಲಿ ಹೆಲಿಪ್ಯಾಡ್ ಇದೆ. ಮೋದಿಜಿಯವರು ಬೆಂಗಳೂರಿನಿಂದ ನೇರವಾಗಿ 3 ಹೆಲಿಕಾಪ್ಟರ್ಗಳ ಮುಖಾಂತರ ಆ ಒಂದು ಫಾರ್ಮಾಲಿಟೀಸ್ನ ಅನುಸರಿಸಿ ಶ್ರೀಗಿರಿ ತಪೋವನದ ಹೆಲಿಪ್ಯಾಡ್ನಲ್ಲಿ ಬಂದು ಹಿಡಿತಾರೆ. ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಒಂದು 3 ನಿಮಿಷ ಬೇಕಾಗುತ್ತೆ. ಬಂದ ನಂತರದಲ್ಲಿ ನೇರವಾಗಿ ಗುರು ಗೋರಕ್ಷನಾಥರು ತಪಸ್ಸನ್ನು ಮಾಡಿರ್ತಕ್ಕಂಥ ಜ್ವಾಲಾಪೀಠವನ್ನು ನೋಡಿದರು. ಜ್ವಾಲಾಪೀಠ ನಮ್ಮ ಭಕ್ತರುಗಳಿಗೆ ಒಂದು ವಿಶೇಷವಾದ ಜಾಗ. ಅದನ್ನು ನಮ್ಮ ಈ ಭಾಗದ ಭಾಷೆಯಲ್ಲಿ ಅದನ್ನು ಉರಿಗದ್ದಿಗೆ ಅಂತ ಕರೀತೇವೆ. ಹಿಂದೆ ಈಶ್ವರ ತಪಸ್ಸು ಮಾಡಿದ ಜಾಗವೂ ಹೌದು. ಆ ನಂತರದಲ್ಲಿ ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕೊಂಡು ಬಂದಂಥ ಗೋರಕ್ಷನಾಥರು ಅಲ್ಲಿಯೇ ಕುಳಿತು ತಪಸ್ಸನ್ನು ಮಾಡಿ ಜ್ಞಾನಿಯಾದಂಥ ಒಂದು ಕ್ಷೇತ್ರ ಆಗಿರುವಂಥ ಪ್ರಾಣ ಆಗಿರುವಂಥ ಬಂದ ತಕ್ಷಣ ಪ್ರಧಾನಮಂತ್ರಿಗಳು ಜ್ವಾಲಾಪೀಠದ ದರ್ಶನವನ್ನು ಮಾಡ್ತಾರೆ.
ಜ್ವಾಲಾಪೀಠದ ದರ್ಶನವನ್ನು ಮಾಡಿದ ನಂತರದಲ್ಲಿ ಕಾಲಭೈರೇಶ್ವರ ಸ್ವಾಮಿಗೆ ಬಂದು ಮಂಗಳಾರತಿಯನ್ನು ಮಾಡಿ ದರ್ಶನವನ್ನು ಮಾಡ್ತಾರೆ. ಅಲ್ಲಿಂದ ನೇರ ಪರಿವಾರ ದೇವತೆಗಳ ದರ್ಶನ ಮಾಡಿ ಗುರುಮಂದಿರದ ಉದ್ಘಾಟನೆಯನ್ನು ಹೊರಗಡೆ ಮಾಡಿ ಆನಂತರದಲ್ಲಿ ಒಳಗಡೆ ಬಂದು ಮೂಲ ಮಂದಿರದಲ್ಲಿ ಪೂಜ್ಯ ಗುರುಜಿಯವರ ದರ್ಶನವನ್ನು ಮಾಡಿ ಭೈರವೈಕ್ಯ ಮಂದಿರದ ದರ್ಶನವನ್ನು ಮಾಡಿ ಉದ್ಘಾಟಿಸಿ ಇಲ್ಲಿಂದ ನೇರ ನಮ್ಮ ಆದಿಚುಂಚನಗಿರಿ ಕ್ರೀಡಾಂಗಣ ಇದ್ದ ಅಲ್ಲಿ ನಡೆದಿರ್ತಕ್ಕಂಥ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಸ್ಟೇಜ್ ಪ್ರೋಗ್ರಾಮ್ಗೆ ಅಲ್ಲಿ ಬರ್ತಾರೆ. ಆ ಕಾರ್ಯಕ್ರಮದ ನಂತರದಲ್ಲಿ ಮತ್ತೆ ತಪೋವನಕ್ಕೆ ಹೋಗಿ ಹೆಲಿಪ್ಯಾಡ್ ಅಲ್ಲಿಂದ ಅವರ ಮುಂದಿನ ಪ್ರಯಾಣವನ್ನು ಮುಂದುವರಿಸ್ತಾರೆ. ವಿಶೇಷವಾದ ಉಡುಗೊರೆ ಓಕೆ. ಸಾಮಾನ್ಯ ಪ್ರಧಾನಮಂತ್ರಿಗಳು ಯಾವ ಉಡುಗೊರೆಯನ್ನು ಕೂಡ ಬಯಸೋದಿಲ್ಲ. ಒಂದು ಕ್ಷೇತ್ರ ಆದಿಚುಂಚನಗಿರಿಯ ಆಧ್ಯಾತ್ಮಿಕ ಕೇಂದ್ರ ಆಗಿರೋದ್ರಿಂದ ನಮ್ಮ ಶ್ರೀಮಠದ ಭಕ್ತಿಗೆ ಅನುಗುಣವಾಗಿ ಶಾಲು ಹಾರಗಳಿದ್ದೇ ಇರ್ತವೆ. ಆದರೆ ಒಂದು ವಿಶೇಷ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಆದಿಚುಂಚನಗಿರಿಯನ್ನು ಮಯೂರವನ ಅಂತಲೂ ಕೂಡ ಕರೀತಾರೆ, ಪಿಕಾಕ್ ಸೆಂಚುರಿ ಅಂತ ಕರೀತಾರೆ. ಹಾಗಾಗಿ ನವಿಲು ಆದಿಚುಂಚನಗಿರಿಯ ಒಂದು ಸಂಕೇತವೂ ಕೂಡ ಹೌದು. ರಾಷ್ಟ್ರ ಪಕ್ಷಿ ನವಿಲು ಹೇಗೋ ಆದಿಚುಂಚನಗಿರಿಯ ಒಂದು ಎಂಬ್ಲಮ್, ಒಂದು ಐಕಾನ್ ಯಾವುದು? ನವಿಲು. ಆ ನವಿಲಿಗೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಕಾಣಿಕೆಯನ್ನು ಭೈರವೇಶ್ವರ